ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರಿಗೆ ಹಾವೇರಿಯಿಂದ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಕೆಎಸ್ ಈಶ್ವರಪ್ಪ ಅವರು. ಅದು ಅಸಮಾಧಾನಿತರೆಲ್ಲರೂ ಕೂಡ ಅವರಿಗೆ ನಾನು ನಾಯಕತ್ವವನ್ನು ವಹಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಹೀಗೆ ಹೇಳಿಕೆ ಕೊಟ್ಟಂಥ ಬೆನ್ನಲ್ಲೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಆಗಿದ್ದಂಥ ಬಿಜೆಪಿ ಪಕ್ಷದಿಂದ ಆಕಾಂಕ್ಷಿ ಆಗಿದ್ದಂತಹ ಸತ್ಯಜಿತ್ ಸುರತ್ಕಲ್ ಅವರು ಇವತ್ತು ಶಿವಮೊಗ್ಗದಲ್ಲಿರುವಂತಹ ಇದೇ ಈಶ್ವರಪ್ಪ ಅವರ ನಿವಾಸಕ್ಕೆ ಆಗಮಿಸಿ ಈಶ್ವರಪ್ಪ ಅವರ ಜೊತೆ ಕೆಲ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಗೌಪ್ಯವಾಗಿ ಮಾತುಕತೆ ನಡೆಸಿರುವಂಥದ್ದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ನೋಡಿ, ಒಂದು ಕಡೆ ದಕ್ಷಿಣ ಕನ್ನಡ ಕ್ಷೇತ್ರದ ಮೇಲೆ ಆಕಾಂಕ್ಷಿ ಆಗಿದ್ದಂತಹ ಸತ್ಯಜಿತ್ ಸುರತ್ಕಲ್ ಅವರು ಈಶ್ವರಪ್ಪ ಅವರನ್ನು ಭೇಟಿ ಮಾಡಿರೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಜೊತೆಗೆ ಈಶ್ವರಪ್ಪ ಅವರನ್ನು ಅಸಮಾಧಾನಿತ ನಾಯಕರೆಲ್ಲರೂ ಕೂಡ ಆಗಮಿಸಿ ಅವರನ್ನು ಭೇಟಿ ಮಾಡ್ತಿರೋದು ಕೂಡ ಮತ್ತೊಂದು ಕುತೂಹಲ ಕೆರಳಿಸ್ತಾ ಇದೆ. ನಿನ್ನೆ ಅವರನ್ನು ಸದಾನಂದ ಗೌಡ ಅವರು ಭೇಟಿ ಮಾಡಿದರು, ಸಿ ಟಿ ರವಿ ಅವರು ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿದರು. ಅನೇಕ ನಾಯಕರು ಅವರಿಗೆ ಕರೆ ಮಾಡಿ ಅವರಿಗೆ ಮಾತನಾಡುವಂಥ ಅವರ ಜೊತೆಯಲ್ಲಿ ಮಾತನಾಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಇವತ್ತು ಸಂಜೆ 5 ಗಂಟೆಗೆ ಅವರು ಸಭೆಯನ್ನು ನಡೆಸಲಿದ್ದಾರೆ. ಸಭೆಯ ಬಳಿಕ ಅವರ ತೀರ್ಮಾನವನ್ನು ಕೂಡ ತೆಗೆದುಕೊಳ್ತಾರೆ. ಇದರ ನಡುವೆ ಸತ್ಯಜಿತ್ ಸುರತ್ಕಲ್ ಅವರ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಏನು ದಕ್ಷಿಣ ಕನ್ನಡದ ಪ್ರಬಲ ಆಕಾಂಕ್ಷಿಯಾದಂಥ ಸತ್ಯಜಿತ್ ಸುರತ್ಕಲ್ ಅವರು ಇವತ್ತು ಈಶ್ವರಪ್ಪನವರನ್ನ ಭೇಟಿಯಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸತ್ಯಜಿತ್ ಸುರತ್ಕಲ್ ಅವರು ಇದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಸರ್, ನಿಮಗೂ ಸಾಕಷ್ಟು ಆಕಾಂಕ್ಷಿ ಆಗಿದ್ರಿ ದಕ್ಷಿಣ ಕನ್ನಡ ಭಾಗದ್ದು, ನಿಮಗೂ ಸಹ ಟಿಕೆಟ್ ತಪ್ಪಿತು, ಇವತ್ತು ಈಶ್ವರಪ್ಪನವ್ರನ್ನ ಭೇಟಿಯಾಗಿದ್ದೀರಿ. ಹೌದು, ನನ್ನ ಒಂದು ಹಿರಿಯ ನಾಯಕರು, ಅವರಿಗೂ ಕಳೆದ ಅನೇಕ ವರ್ಷಗಳಿಂದ ಅನ್ಯಾಯ ಆಗ್ತಾ ಇರೋದು ನಮ್ಮೆಲ್ಲರ ಗಮನದಲ್ಲಿದೆ. ಹಾಗಾಗಿ ಅವರಿಗೆ ನೈತಿಕ ಬೆಂಬಲವನ್ನು ಸೂಚಿಸಬೇಕನ್ನುವ ಒಂದೇ ಒಂದು ನಿಟ್ಟಿನಲ್ಲಿ ಇವತ್ತು ಬಂದವರನ್ನು ಭೇಟಿಯಾಗಿದ್ದೀನಿ. ನಾನು ಸಂಜೆ ಸಭೆಯಲ್ಲೂ ಭಾಗವಹಿಸ್ತೀರಾ ಹೇಗೆ ಅಂತ? ಭಾಗವಹಿಸಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣ ಅಲ್ಲಿ ಮೊದಲೇ ನಿಶ್ಚಯ ಆಗಿದ್ದ ಒಂದಷ್ಟು ಕಾರ್ಯಕ್ರಮಗಳು, ಹಾಗಾಗಿ ನಾನು ಇವತ್ತು ವಾಪಸ್ ಹೋಗ್ತಾ ಇದ್ದೀನಿ. ಮುಂದೆ ಕೆಲವು ದಿವಸದಲ್ಲಿ ಏನು ಅಂತ ಹೇಳಿಕೊಂಡು ಅವ್ರ ನಿರ್ಧಾರ ನೋಡಿಕೊಂಡು ಅವ್ರ ಜೊತೆಯಲ್ಲಿ ನಾವು ನಿಲ್ಲುವರಿದ್ದೀವಿ. ಅಂದರೆ ಸರ್, ಒಂದು ವೇಳೆಯಲ್ಲಿ ಈಶ್ವರಪ್ಪನವರು ಪಕ್ಷೇತರರಾಗಿ ನಿಂತರೆ ಅವ್ರ ಜೊತೆ ಅಂದರೆ ಅವ್ರ ಜೊತೆಗೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಹೇಗೆ ಅಂತೇಳಿ? ನಂದು ತಂಡ ಇದೆ, ನಾನು ಒಬ್ಬಲ್ಲ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೇನೆ, ಟೀಮ್ ಸತ್ಯಜಿತ್ ಸುರತ್ಕಲ್ ಒಂದು ತಂಡ ಇದೆ. ಆ ತಂಡದ ಇವತ್ತು ಪ್ರಮುಖರಲ್ಲಿ ಸೇರಿದ್ದಾರೆ. ನನ್ನ ಭವಿಷ್ಯದ ಬಗ್ಗೆ ಕೂಡ ಏನು ಅನ್ನುವಂತಹ ನಿರ್ಧಾರವನ್ನು ತಗೊಳ್ಳೋ ದೃಷ್ಟಿಯಿಂದ ಅವರ ಜೊತೆ ಚರ್ಚೆ ಮಾಡಿಕೊಂಡು ಈ ವಿಚಾರದಲ್ಲಿ ಕೂಡ ನಾನು ನಿರ್ಧಾರ ತಗೊಳ್ಳೋನಿದ್ದೇನೆ. ನಾನು ಯಾವುದೇ ನಿರ್ಧಾರಗಳಿಗೆ ಅವ್ರ ಜೊತೆ ಇರ್ತೀರಾ? ಖಂಡಿತ. ನಮ್ಮ ಹಿರಿಯ ನಾಯಕರವರು ಹಿಂದುಳಿದ ವರ್ಗದ ನಾಯಕರು ಕೂಡ ಹೌದು. ಆ ನಿಟ್ಟಿನಲ್ಲಿ ನಾವು ಅವ್ರ ಜೊತೆ ನಿಲ್ಲೇಬೇಕು. ಯಾಕಂತ ಹೇಳಿದರೆ ಇಲ್ಲಿ ಹಿಂದುಳಿದ ವರ್ಗಕ್ಕೆ ಘೋಷಣೆ ಆಗಿರೋ 20 ಸೀಟುಗಳಲ್ಲಿ ಕೇವಲ 3 ಸೀಟು ಮಾತ್ರ ದೊರಕಿರುವಂಥದ್ದು. ಅದರಲ್ಲೂ ಕೂಡ ನಮ್ಮದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಏನು ಇವತ್ತು ಮೊತ್ತ ಮೊದಲ ಬಾರಿ ಕಳೆದ 35 ವರ್ಷಗಳಲ್ಲಿ BJPಯಿಂದ ಮೊತ್ತ ಮೊದಲ ಬಾರಿಗೆ ಈಡಿಗ ಸಮಾಜಕ್ಕೆ, ಬಿಲ್ಲವ ಈಡಿಗ ಸಮಾಜಕ್ಕೆ ಕೊಟ್ಟಿರುವಂಥದ್ದು. ಆದರೆ ಇದು ಕೊಟ್ಟಿರುವುದಲ್ಲ, 2 ಕಿತ್ತುಕೊಂಡು 1 ಕೊಟ್ಟರು. ಕ್ಷೇತ್ರ ಕೊಟ್ಟಿರೋದು, ಮೀಸಲು ಮಾಡಿರೋದು ಸಂತೋಷ ಇದೆ. ನಮ್ಮ ಕಳೆದ 3 ವರ್ಷದ ಹೋರಾಟಕ್ಕೊಂದು ಪ್ರತಿಫಲ ಸಿಕ್ಕಿದೆ. ಆದರೆ ಯಾವ ವ್ಯಕ್ತಿಗೆ ಕೊಟ್ಟರು, ಆ ಕೊಡುವ ಸಂದರ್ಭದಲ್ಲಿ ಅವರ MLCಯನ್ನು ಕಿತ್ಕೊಂಡ್ರು, ವಿರೋಧ ಪಕ್ಷದ ವಿಪಕ್ಷ ನಾಯಕನ ಸ್ಥಾನ ಕೂಡ ಕಿತ್ಕೊಂಡು ಹಾಗಾಗ್ತದೆ, ಬರೀ ಸಂಸದೊಂದು ಉಳಿತು. ಹಾಗಾಗಿ 2 ಕಿತ್ಕೊಂಡು 1 ಕೊಟ್ಟ ಹಾಗಾಗ್ತದೆ. ಇದು ಸಮಾಜಕ್ಕೆ ಮಾಡಿದ ದೊಡ್ಡ ಅನ್ಯಾಯ. ಇದಿಷ್ಟು ಸತ್ಯಜಿತ್ ಸುರತ್ಕಲ್ ಅವರ ಮಾತಾಗಿರುವಂಥದ್ದು. ಈಶ್ವರಪ್ಪನವ್ರನ್ನ ಇವತ್ತು ಭೇಟಿಯನ್ನು ಮಾಡಿದ್ದೇನೆ, ಆದರೆ ಅವರು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳ ಜೊತೆಗೆ ನಾನು ಅವರ ಜೊತೆಗೆ ಇರ್ತೇನೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಭಾಗದಲ್ಲಿ ನಾನು ಸ್ಪರ್ಧಿಸುವ ವಿಚಾರವಾಗಿ ಈಗಾಗಲೇ ನಮ್ಮ ಟೀಮ್ ಸತ್ಯಜಿತ್ ಏನಿದೆ ಅದು ಮಾತುಕತೆಯನ್ನು ಸಹ ನಡೆಸ್ತಿರುವಂಥದ್ದು. ಮುಂದಿನ ದಿನಗಳಲ್ಲಿ ನನ್ನ ನಡೆಯನ್ನು ತಿಳಿಸ್ತೇನೆ ಅನ್ನುವಂಥ ಮಾತನ್ನು ಸಹ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವಿಮಾನಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.